ಸ್ವಲ್ಪ ದೂರ ಆಫ್ ರೋಡ್ ಬಂದಮೇಲೆ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹಲೋ ಗಾಯ್ಸ್, ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಈಗ 8:45. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಫಸ್ಟ್ ವಾಟರ್ ಕ್ರಾಸಿಂಗು ಇಲ್ಲಿ ಆನೆ ಲದ್ದಿ, ಫ್ರೆಶ್ ಆನೆ ಲದ್ದಿ, ದೊಡ್ಡ ಆನೆ ಲದ್ದಿ ನೀರು ಹರ್ಕೊಂಡು ಹೋಗ್ತಾಯಿದ್ವಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಫ್ರೆಂಡ್ಸ್ ದಾಟಿದ್ವಿ. ಇವಾಗ 500 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಜಾರ್ ಬೀಳ್ದಂಗೆ ಸುಮ್ಮನೆ ಮೇಕೋದ್ರೆ ಸಾಕು. ಕ್ಯಾಟ್ರ್ ಪಿಲ್ಲರ್ನು ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬಿತ್ತು ಹೋಗಿ. ಸೇ ಹಲೋ ಟು ಬ್ಲ್ಯಾಕಿ. ಈ ಥರ ಟೆರೇನ್ ಕ್ರಾಸ್ ಮಾಡ್ತೀರಾ ನೀವು. ಇಲ್ಲಿ ಸ್ವಲ್ಪ ಡೆನ್ಸ್ ಇದೆ, ಸ್ವಲ್ಪ ಮಾಯ್ಶ್ಚರ್ ಜಾಸ್ತಿ ಇದೆ. ಎಲೆಗಳ ಮೇಲೆಲ್ಲ ಇಬ್ಬನಿ ನೋಡ್ಬೋದು ನೀವು. ಮಫಿನ್ ಕೊಡ್ತೀನಿ ಬಾರೋ ಅಣ್ಣ, ಬರೋ. ಓಯ್ ಬಾ, ನಾವೇ ಇರೋದು ಬಾ, ಯಾರೂ ಇಲ್ಲ ಬಾ, ಹಿಂದ್ಗಡೆ ಬಾ. ಫ್ರೆಂಡ್ಸ್ ಇಲ್ಲಿಂದ ಟೆರೇನ್ ಚೇಂಜ್ ಆಗುತ್ತೆ. ಅಲ್ಲಿ ನಮ್ಮ ಕಾಲು ಅಷ್ಟೊಂದು ಓಡಿದ್ಮೇಲೆ ವ್ಯೂ ನೋಡಿ. ಈ ಕಡೆ ನೋಡಿ. ಕೊನೆಗೂ ಬಂದ್ವಿ ಆಲ್ಮೋಸ್ಟ್ ಪೀಕ್ ಹತ್ತತ್ರ. ಇಲ್ಲಿಂದ ಒಂದು 200 ಮೀಟರ್ಸ್ ಇದೆ. ನಮ್ಮ ಕಾಲು ಬಿತ್ಕೊತ್ತು, ಕಾಲು ಅಗಲ್ಸ್ಕೊಂಡು ಹೋಗ್ತಾ ಇದ್ದೀನಿ. ವ್ಯೂ 2 ಫ್ರೆಂಡ್ಸ್ ಪೀಕ್ ಮೇಲಿಂದ. ಫೈನಲ್ ವ್ಯೂ ಫ್ರೆಂಡ್ಸ್. ಸೊ ಇವಾಗ ನೀರಿನ ಸೌಂಡ್ ಕೇಳಿ ಒಂದು ವಾಟರ್ ಸ್ಪಾಟ್ ಹುಡ್ಕೋಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅಲ್ಲಿ ಆ ಕಲ್ಲು ಇದೆಯಲ್ಲ, ಆ ಕಲ್ಲು ನೋಡ್ಕೊಬಿಡಿ, ಆ ದಪ್ಪ ಕಲ್ಲು. ಆ ಕಲ್ಲಿಂದ ಸ್ವಲ್ಪ ಒಂದು 100 ಮೀಟರ್ಸ್ ಮುಂದೆ ಬಂದು ಇಲ್ಲಿ ಲೆಫ್ಟ್ ಸೈಡ್ಗೊಂದು ಸಣ್ಣ ದಾರಿ ಥರ ಕಾಣುತ್ತೆ. ಈ ದಾರಿ ತೊಗೊಂಡ್ರೆ ನೀವು ಹಾಗೆ ಸೀದಾ ವಾಟರ್ ಸೌಂಡ್ ಕೇಳಿಸ್ಕೊಂಡು ಹೋದರೆ ವಾಟರ್ ಸ್ಪಾಟ್ ಹತ್ರ ಹೋಗ್ತೀರ. ಹಾಗೆ ಒಂಚೂರು ಮುಂದೆ ಹೋದರೆ ಈ ಥರ ಕಾಲ್ದಾರಿ ಥರ ನಿಮ್ಗೆ ಕಾಣುತ್ತೆ. ಇಲ್ಲಿ ಆನೆಗಳೆಲ್ಲ ಇರ್ತವೆ ತುಂಬ, ಬಟ್ ಎಚ್ಚರಿಕೆಯಿಂದ ಹೋಗಿ. ಆ ವಾಟರ್ ಶಬ್ದ ಹಂಗೆ ಕೇಳಿಸ್ಕೊಂಡು ಮುಂದೆ ಬಂದರೆ ಇಲ್ಲೊಂದು ಸಣ್ಣ ಜರಿ ಥರ ಇರುತ್ತೆ. ಇಲ್ಲಿ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಫ್ರೆಂಡ್ಸ್.